ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಸೊ ನಾನಿವತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಲೆವೆಲ್ 2 ಅಂದರೆ SSLC ಮಕ್ಕಳಿಗೆ 2 ಅಂಕದ ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಮೊದಲ ಪ್ರಶ್ನೆ ಬರುತ್ತೆ ಏನಂದರೆ ರೈಟ್ ಎನಿ 4 ಕ್ವಾಲಿಟೀಸ್ ಆಫ್ ಸಕ್ಸಸ್ಫುಲ್ ಎಂಟ್ರಪ್ರನರ್ ಅಂತ. ಸಕ್ಸಸ್ಫುಲ್ ಎಂಟ್ರಪ್ರನರ್ ಅಂದ್ರೆ ನೋಡ್ರಿ, ಇವ್ರಿಗೆ ನಾವೇನಂತೇವೆ ಅಂತಂದ್ರೆ ಯಶಸ್ವಿಯಾದ ಉದ್ಯಮಿ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ ಬರುತ್ತೆ, ಸೊ ಅವರ ಗುಣಲಕ್ಷಣಗಳನ್ನ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಫಸ್ಟ್ ಬರುತ್ತೆ ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಸ್ವಯಂ ಶಿಸ್ತು ಅಂತ ಕರಿತೀವಿ ನಾವು. ಯಾವ ಶಿಸ್ತು ರೀ? ಸ್ವಯಂ ಶಿಸ್ತು. ಅಂದ್ರೆ ನಿಮ್ಗೆ ಹೇಳ್ಬೇಕಂತಂದ್ರೆ, ಸೊ ಗುರಿಯನ್ನು ಸಾಧಿಸಲು ಸ್ವಯಂ ಕಾರ್ಯಗಳನ್ನು ಅಥವಾ ಕೆಲಸಗಳನ್ನು ಅಥವಾ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿ. ಸೊ ಆ ಒಂದು ಗುಣಕ್ಕೆ ನಾವೇನಂತೇವೆ ಸ್ವಯಂ ಶಿಸ್ತು ಅಂತ ಕರಿತೀವಿ. ಸೆಕೆಂಡ್ ಬರುತ್ತೆ ಅವೇರ್ನೆಸ್ ಅಂತೇಳಿ. ಸೆಲ್ಫ್ ಅವೇರ್ನೆಸ್ ಅಂತಂದ್ರೆ ನೋಡ್ರಿ, ಇದಕ್ಕೆ ನಾವು ಅಂತೇವ್ರಿ ಸ್ವಯಂ ಅರಿವು ಅಂತ ಕರಿತೇವೆ. ಏನ್ರಿ ಇದೆ? ಸ್ವಯಂ ಅರಿವು. ಸೊ ಸ್ವಯಂ ಅರಿವು ಅಂದ್ರೆ ಏನ್ರಿ? ನಮ್ಮ ಕನ್ನಡದೊಳಗೆ ಒಂದು ವಚನ ಐತ್ರಿ, ಅರಿವೇ ಗುರು ಅಂಥೇಳಿ. ಸೊ ಬಸವಣ್ಣನವ್ರದ್ದು. ಸೊ ಅರಿವು ಅನ್ನೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಸ್ವಯಂ ಅರಿವು ಅಂದ್ರೆ ನೋಡ್ರಿ, ಒಬ್ಬ ಉದ್ಯಮಿ ಸಂಸ್ಥೆಯೊಳಗಡೆ ಸೊ ಅವನ ಪಾತ್ರ ಏನು, ಅವನ ಕೆಲಸ ಏನು, ಅವನ ಉದ್ದೇಶಗಳೇನು, ಅವನ ಆಸೆಗಳೇನು, ಅದರ ತಕ್ಕದಾಗಿ ಅವೇನು ಮಾಡ್ತಾನೆ ರೀ ಪ್ರತಿಕ್ರಿಯೆ ಮಾಡಲು, ಅಥವಾ ಅದರ ತಕ್ಕದಾಗಿ ಅವೇನು ಮಾಡ್ತಾನೆ ರೀ ಜೀವನ ಮಾಡ್ತಾನೆ. ಅಂಥ ವ್ಯಕ್ತಿಗೆ ಏನಂತೇವ್ರಿ ನಾವು. ಸೊ ಆ ಒಂದು ಗುಣಲಕ್ಷಣಕ್ಕೆ ನಾವು ಸ್ವಯಂ ಅರಿವು ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ತೆಗೆದುಕೊಳ್ಳೋದು ರೀ. ಸೊ ನಿರ್ಧಾರ ತೆಗೆದುಕೊಳ್ಳುವುದಂದ್ರೆ ನೀವು ಸಿಂಪಲಾಗಿ ಹೇಳ್ಬೋದು, ಸೊ ಏನಾದರೂ ಒಂದು ಸಮಸ್ಯೆ ಐತೆ ಅಂತ ತಿಳ್ಕೊರಿ, ಆ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ಪರ್ಯಾಯವಾದ ಮೌಲ್ಯಮಾಪನ ಮಾಡಿ, ಸೊ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಥವಾ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ಒಂದು ಡಿಸಿಷನನ್ನು ತೊಗೋತೇವಲ್ಲ, ಆ ಒಂದು ಗುಣಲಕ್ಷಣಕ್ಕೆ ನಾವೇನಂತೇವೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ಫ್ಲೆಕ್ಸಿಬಿಲಿಟಿ ಮತ್ತು ಅಡ್ಯಾಪ್ಟಬಿಲಿಟಿ. ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ನಮ್ಯತೆ. ಸೊ ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಎಲ್ಲರ ಜೊತೆ ಸಂಸ್ಥೆ ಒಳಗಡೆ ಏನು ಮಾಡಿದ್ರಿ ಅಡ್ಜಸ್ಟ್ ಆಗಿ ಏನು ಮಾಡೋದು, ಬದುಕೋದು, ಎಲ್ಲರನ್ನ ಒಳಗೊಂಡು ಏನು ಮಾಡೋದು, ಕೆಲಸ ಮಾಡೋದಕ್ಕೆ ನಾವು ಫ್ಲೆಕ್ಸಿಬಿಲಿಟಿ ಅಂತೇವಿ. ಇನ್ನು ಅಡ್ಯಾಪ್ಟಬಿಲಿಟಿ ಅಂತಂದ್ರೆ ಹೊಂದಿಕೊಳ್ಳೋದು ರೀ. ಸಂಸ್ಥೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಸಂಸ್ಥೆಯನ್ನು ಉನ್ನತ ರೀತಿಯಲ್ಲಿ ಬೆಳೆಸಲು ಅಥವಾ ಎಲ್ಲರ ಜೊತೆ ಹೊಂದಾಣಿಕೊಂಡು ಹೋಗಿ ಕೆಲಸ ಮಾಡೋದಕ್ಕೆ ಏನಂತೇವೆ ನಾವು ಅಡ್ಯಾಪ್ಟಬಿಲಿಟಿ ಅಂತ ಕರಿತೇವೆ. ಅಡ್ಯಾಪ್ಟಬಿಲಿಟಿ ಅಂತಂದ್ರೆ ಹೆಂಗೆ ಗೊತ್ತ್ರಿ? ಮತ್ತು ಇನ್ನೊಂದು ಇದಕ್ಕೆ ಅರ್ಥ ಬರ್ತೈತಿ, ಬಂದಿದ್ದನ್ನು ಸ್ವೀಕರಿಸೋದು. ಸೊ ಇವತ್ತು ನಮ್ಗೆ ಪ್ರಮೋಷನ್ ಸಿಗ್ತೈತೆ ರೀ, ಒಮ್ಮೆ ಪ್ರಮೋಷನ್ ಸಿಗೋಂಗಿಲ್ಲ, ಒಮ್ಮೊಮ್ಮೆ ನಮ್ಗೆ ಸನ್ಮಾನಗಳಾಗ್ತಾವೆ, ಒಮ್ಮೊಮ್ಮೆ ಅವಮಾನಗಳು ಕೂಡ ಆಗ್ತಾವೆ. ಅವನ್ನೆಲ್ಲ ನಾವೇನು ಮಾಡ್ಬೇಕು ರೀ? ಅಡ್ಯಾಪ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಬರುತ್ತೆ ರೀ, ಸೆಕೆಂಡ್ ಕ್ವಶನ್. ಸೊ ಇಲ್ಲಿ ಏನು ಕೊಟ್ಟಾನ ಅಂತಂದ್ರೆ, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಟುವರ್ಡ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕೊಟ್ಟಾನ. ಅಂದ್ರೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳಿಸಿರಿ, ಎಜುಕೇಷನ್ನ ಇಂಪಾರ್ಟೆನ್ಸನ್ನು ತಿಳಿಸಿರಿ. ಯಾವುದರಲ್ಲಿ? ಸುಸ್ಥಿರ ಅಭಿವೃದ್ಧಿಯಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಎಜುಕೇಷನ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಹೆಲ್ಪ್ಸ್ ಪೀಪಲ್ ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಟು ದ ಪ್ರೊಟೆಕ್ಟ್ ದ ಪ್ಲಾನೆಟ್ ಆ್ಯಂಡ್ ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್ ಅಂತ ಕೊಟ್ಟಾನ. ಅಂದ್ರೆ ಸೊ ಸುಸ್ಥಿರ ಅಭಿವೃದ್ಧಿಗೋಸ್ಕರ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಗೋಸ್ಕರ ಶಿಕ್ಷಣವು ಜನರ ತಿಳುವಳಿಕೆಯನ್ನು, ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಈ ಪ್ಲ್ಯಾನೆಟನ್ನು ಸಂರಕ್ಷಣೆ ಮಾಡಲು ಏನು ಮಾಡ್ತೈತಿ ರೀ? ಇದು ನಿಮ್ಗೆ ಸಹಾಯ ಮಾಡ್ತೈತಿ. ಎರಡನೇದು, ಜೀವನದ ಗುಣಮಟ್ಟವನ್ನು ಇಂಪ್ರೂವ್ ಯುವರ್ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಕೂಡ ಏನು ಮಾಡ್ತೈತಿ ರೀ? ಇದು ನಿಮ್ಗೆ ಸಹಾಯ ಮಾಡ್ತೈತಿ. ಸೊ ನೀವು ಇದೊಂದು ಪಾಯಿಂಟ್, ಇಲ್ಲಿ ತನಕ ಒಂದು ಪಾಯಿಂಟ್, ಇದೊಂದು ಪಾಯಿಂಟ್, 2 ಪಾಯಿಂಟ್ ಬರ್ದಾನೆ ನೀವು ಸಾಕು, 2 ಮಾರ್ಕ್ಸ್. ನೆಕ್ಸ್ಟ್ ಬರುತ್ತೆ 3ನೇ ಪ್ರಶ್ನೆ. ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ. ರೈಟ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಎಂಟ್ರಪ್ರನರ್. ಸೊ ಯಶಸ್ವಿ ಉದ್ಯಮಿಯ ಕಾರ್ಯಗಳು. ಫಂಕ್ಷನ್ಸ್ ಅಂದ್ರೆ ಯಶಸ್ವಿ ಉದ್ಯಮಿಯ ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಒಂದನೇದು ಇನಿಷಿಯೇಟಿಂಗ್ ಆ್ಯಂಡ್ ಲೀಡಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಅಂದ್ರೆ ಸೊ ವ್ಯಾಪಾರ ಚಟುವಟಿಕೆಗಳನ್ನು ಪ್ರಾರಂಭಿಸುವುದು ಮತ್ತು ಮುನ್ನಡೆಸುವುದು. ಒಂದು
ಒಂದು ಬಿಸ್ನೆಸ್ ಮಾಡಬೇಕಪ್ಪ ಅಂದ್ರೆ ಅದನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಅದನ್ನು ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದು ಅವ್ನಿಗೆ ಏನಿರ್ಬೇಕು ರೀ ಗೊತ್ತಿರ್ಬೇಕು. ಎರಡನೇದು ಅಲೋಕೇಟಿಂಗ್ ಎಂಪ್ಲಾಯೀಸ್ ಡ್ಯೂಟೀಸ್ ಅಂತಂದ್ರೆ ನೌಕರರ ಕರ್ತವ್ಯಗಳನ್ನು ಯೋಜನೆ ಮಾಡೋದು. ಓಕೆ, ಇಲ್ಲಾಂದರೆ ಕೆಲಸ ಹಂಚಿಕೆಯನ್ನು ಮಾಡೋದು ಅವಂಗೆ ಗೊತ್ತಿರ್ಬೇಕು, ಯಾರಿಗೆ ಯಾವ ಕೆಲಸ ಕೊಡಬೇಕು ಅನ್ನೋದು ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಫೋರ್ಕಾಸ್ಟಿಂಗ್ ಬಿಸ್ನೆಸ್ ಚೇಂಜಸ್ ಅಂದರೆ ಒಂದು ವೇಳೆ ವ್ಯಾಪಾರ ಸರಿಯಾಗಿಲ್ಲ ಅಥವಾ ವರ್ಕೌಟ್ ಆಗ್ತಿಲ್ಲ ಅಂದರೆ ವ್ಯಾಪಾರ ಬದಲಾವಣೆಯನ್ನು ಮುನ್ಸೂಚನೆಯನ್ನು ನೀಡೋದು. ಸೊ ಅವೇನು ಮಾಡ್ಬೇಕು ರೀ, ತನ್ನ ಬಿಸ್ನೆಸ್ಸನ್ನು ಬೇರೆ ಕಡೆ ಏನು ಮಾಡ್ಬೇಕು ರೀ ಅವ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಕ್ರಿಯೇಟಿಂಗ್ ಜಾಬ್ಸ್ ಅಂದರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದು. ಓಕೆ, ಸಪೋಸ್ ಒಂದು ಸ್ವೀಟ್ ಮಾರ್ಟ್ ಐತಪ್ಪ ಅಂತಂದ್ರೆ ಆ ಸ್ವೀಟ್ ಮಾರ್ಟ್ ಒಳಗೆ ಬರೀ ಓನರ್ ಅಷ್ಟೇ ಕೆಲಸ ಮಾಡೋದಿಲ್ಲ ರೀ. ಸೊ ಆ ಸ್ವೀಟನ್ನು ಕಟ್ಟಿ ಕೊಡೋರು, ಓಕೆ, ಸ್ವೀಟನ್ನು ತಯಾರು ಮಾಡೋರು, ಆ ಸ್ವೀಟನ್ನು ಪ್ಯಾಕ್ ಮಾಡೋರು, ಓಕೆ, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋರು, ಈ ಥರ. ಸೊ ಅಲ್ಲಿ ಏನು ಆಗ್ಬೇಕು ರೀ, ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬರುತ್ತೆ ಪ್ರಶ್ನೆ, 4ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಸೆಲ್ಫ್ ಮೋಟಿವೇಶನ್ ಅಂದರೆ ಸ್ವಯಂ ಪ್ರೇರಣೆಯ ಸೆಲ್ಫ್ ಮೋಟಿವೇಶನ್ ಅಂದ್ರೆ ಏನು ರೀ, ಸ್ವಯಂ ಪ್ರೇರಣೆ. ಓಕೆ, ಸ್ವಯಂ ಪ್ರೇರಣೆಯ ಅರ್ಥವನ್ನು ಏನು ಕೇಳಿದ್ರೆ ವಿವರಿಸಿ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಸ್ವಯಂ ಪ್ರೇರಣೆ ಅಂದರೆ ಸೆಲ್ಫ್ ಮೋಟಿವೇಶನ್ ಈಸ್ ದ ಡ್ರೈವ್ ಟು ಡೂ ವಾಟ್ ನೀಡ್ಸ್ ಟು ಬಿ ಡನ್ ಟು ಅಚೀವ್ ಯುವರ್ ಗೋಲ್ಸ್ ವಿತೌಟ್ ಬೀಯಿಂಗ್ ಟೋಲ್ಡ್ ವಾಟ್ ಟು ಡೂ. ಅಂದ್ರೆ ಸ್ವಯಂ ಪ್ರೇರಣೆ ಅಂದ್ರೆ ನೋಡ್ರಿ, ಯಾರ ಕಡೆಯಿಂದನೂ ಹೇಳಿಸಿಕೊಳ್ಳಲಾರದೆ ನಿಮ್ಮ ಗುರಿಗಳನ್ನು ನೀವು ಸಾಧಿಸಲು ಅಥವಾ ನೀವು ಮಾಡುವಂಥ ಕೆಲಸ ಆಗಿರ್ಬೋದು ರೀ ಅಥವಾ ಚಾಲನೆಯ ಪ್ರಕ್ರಿಯೆಗೆ ನಾವೇನಂತೇವೆ ರೀ ಸೆಲ್ಫ್ ಮೋಟಿವೇಶನ್ ಅಂತ ಕರಿತೇವೆ. ಸಪೋಸ್ ನೋಡಿರಿ, ನೀವು ಈ ವರ್ಷ 100% ರಿಸಲ್ಟ್ ಮಾಡಬೇಕಪ್ಪ ಅಂತಂದ್ರೆ ನೀವು ಬೆಳಗ್ಗೆ 4 ಗಂಟೆಗೆ ಏನು ಮಾಡ್ತೀರಿ, ಓದಕ್ಕೆ ಕೂತ್ಕೋತೀರಿ, ವರ್ಕ್ ಮಾಡ್ತೀರಿ, ಟಿ ವಿ ನೋಡೋದು ಬಿಡ್ತೀರಿ. ಸೊ ಈ ಥರ ನೀವೇನು ಮಾಡ್ತೀರಿ, ಟೈಮ್ ಟೇಬಲ್ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅಂದ್ರೆ. ಸೊ ಇಲ್ಲಿ ಯಾರೂ ನಿಮ್ಮನ್ನ ಬಂದು 4 ಗಂಟೆಗೆ ಎಬ್ಸೋದಿಲ್ಲ ರೀ, ಜಸ್ಟ್ ಯು ಆರ್ ವೇಕಿಂಗ್ ಅಪ್ ಬೈ ಯುವರ್ ಸೆಲ್ಫ್ ಫಾರ್ ದ ಪರ್ಪಸ್ ಆಫ್ ಮಾರ್ಕ್ಸ್. ಸೊ ಇಟ್ ಈಸ್ ಸೆಲ್ಫ್ ಮೋಟಿವೇಶನ್. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ, ಇಟ್ಸ್ ಅನ್ ಇಂಪಾರ್ಟೆಂಟ್ ಸ್ಕಿಲ್ ದಟ್ ಕ್ಯಾನ್ ಹೆಲ್ಪ್ ಯು ಟು ಬಿ ಮೋರ್ ಪ್ರೊಡಕ್ಟಿವ್, ಕ್ರಿಯೇಟಿವ್ ಆ್ಯಂಡ್ ಸಕ್ಸಸ್ಫುಲ್. ಅಂದ್ರೆ ಹೆಚ್ಚು ಪ್ರೊಡಕ್ಟಿವ್ ಆಗಲು, ಸೃಜನಶೀಲರಾಗಲು ಮತ್ತು ಯಶಸ್ವಿಯಾಗಲು ಏನು ಮಾಡ್ತೈತೆ ರೀ, ನಿಮಗೆ ಪ್ರಮುಖವಾಗಿ ಸಹಾಯ ಮಾಡುವಂಥ ಕೌಶಲ್ಯ ಕೂಡ ಏನಾಗೈತೆ ರೀ, ಸೆಲ್ಫ್ ಮೋಟಿವೇಶನ್ ಆಗಿದೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಇನ್ನು 5ನೇ ಪ್ರಶ್ನೆ ಬರುತ್ತೆ. ಓಕೆ, ಸೊ ಇಲ್ಲಿ 5ನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ಏನಪ್ಪ ಅಂತಂತಂದರೆ ಎಕ್ಸ್ಪ್ಲೇನ್ ಹೌ ಟು ಕ್ಲೀನ್ ಅ ಕಂಪ್ಯೂಟರ್ ಆನ್ ಅ ಡೈಲಿ ಬೇಸಿಸ್ ಅಂತ ಕೇಳಿದ್ದಾನೆ. ಓಕೆ, ಸೊ ಅಂದ್ರೆ ಪ್ರತಿದಿನ ಕಂಪ್ಯೂಟರ್ನ ಹೇಗೆ ಸ್ವಚ್ಛಗೊಳಿಸಬೇಕು ಎಂದು ವಿವರಿಸಿ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಫಸ್ಟ್ ಏನು ಮಾಡ್ಬೇಕು ರೀ, ರಿಮೂವ್ ದ ಸೈಡ್ ಪ್ಯಾನಲ್ ಆಫ್ ಯುವರ್ ಕೇಸ್. ಅಂದರೆ ನಿಮ್ಮ ಕಂಪ್ಯೂಟರ್ನ CPU ಸೈಡ್ ಪ್ಯಾನಲನ್ನು ಏನು ಮಾಡಿರಿ, ಮೊದಲೇಕ ರಿಮೂವ್ ಮಾಡಿರಿ. ಎರಡನೇದ ಯೂಸ್ ಕಾಂಪ್ರೆಸ್ಡ್ ಏರ್ ಟು ಬ್ಲೋ ಔಟ್ ಲೂಸ್ ಡಸ್ಟ್ ಅಂತಂದ್ರೆ ಹೇಳ್ಯಾನ್ರಿ. ಅಂದರೆ ಏರ್ ಬ್ಲೋವರನ್ನು ಬಳಸಿ ಧೂಳನ್ನು ಏನು ಮಾಡಿರಿ, ತೆಗೆದು ಹಾಕಿರಿ. ಓಕೆ, ಮೂರನೇದ ಹೋಲ್ಡ್ ಫ್ಯಾನ್ಸ್ ಸ್ಟಿಲ್ ವೈಲ್ ಕ್ಲೀನಿಂಗ್ ಟು ಪ್ರಿವೆಂಟ್ ಓವರ್ ಸ್ಪಿನ್ನಿಂಗ್ ಅಂತ ಹೇಳ್ಯಾನ್ರಿ. ಅಂದರೆ ಫ್ಯಾನ್ಗಳನ್ನು ಸ್ವಚ್ಛಗೊಳಿಸುವಾಗ ಅವುಗಳನ್ನು ತಿರುಗುವಿಕೆಯನ್ನು ತಪ್ಪಿಸಲು ಏನು ಮಾಡಿರಿ, ನೀವು ಕರೆಕ್ಟಾಗಿ ಹಿಡ್ಕೋರಿ. ಓಕೆ, ಸ್ಪಿನ್ ಆಗಬಾರ್ದು ಫ್ಯಾನ್. ನೆಕ್ಸ್ಟ್ ಬರ್ತೈತೆ ರೀ, ಕ್ಲೀನ್ ಹೀಟ್ ಸಿಂಕ್ಸ್ ಆ್ಯಂಡ್ CPU ಕೇರ್ಫುಲಿ ಅಂತ ಕೊಟ್ಟಾನ. ಅಂದರೆ ಹೀಟ್ ಸಿಂಕ್ ಮತ್ತು CPUಗಳನ್ನು ಎಚ್ಚರಿಕೆಯಿಂದ ಏನು ಮಾಡಿರಿ, ಕ್ಲೀನ್ ಮಾಡಿರಿ. ಓಕೆ, ಸೊ ಇದು ನಿಮ್ಗೆ ICT ಚಾಪ್ಟರ್ನಲ್ಲಿ ಬರುತ್ತೆ. ಓಕೆ, ಸೊ ಇದನ್ನು ಒಂದು ಸ್ವಲ್ಪ ನೋಡ್ಕೋರಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಓಕೆ, ಸೊ ಲಿಸ್ಟ್ ಸಮ್ ವೇಸ್ ಇನ್ ವಿಚ್ ವಿ ಕ್ಯಾನ್ ಯೂಸ್ ರಿಸೋರ್ಸ್ ಸೆನ್ಸಿಬಲಿ ಅಂತ ಕೊಟ್ಟನ್ರಿ. ಅಂದ್ರೆ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ಬಳಸಲು ಕೆಲವು ವಿಧಾನಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳ್ಯಾನ್ರಿ. ಇದರ ಅರ್ಥ. ಓಕೆ, ದ ಮೀನಿಂಗ್ ಆಫ್ ದಿಸ್ ಕ್ವಶನ್. ಫಸ್ಟ್ ಬರ್ತೈತೆ ರೀ, ಸೇವ್ ಎನರ್ಜಿ. ಅಂದ್ರೆ ಶಕ್ತಿಯನ್ನು ಏನು ಮಾಡ್ಬೇಕ್ರಿ, ನಾವು ಉಳಿಸ್ಬೇಕು. ಮತ್ತು ಇನ್ನೊಂದು ಏನು ಮಾಡ್ಬೇಕ್ರಿ, ನಾವು ಸಂಗ್ರಹಿಸಬೇಕು. ಓಕೆ, ಎನರ್ಜಿಯನ್ನು ನಾವು ಸ್ಟೋರ್ ಮಾಡ್ಬೇಕ್ರಿ ಮತ್ತು ಎನರ್ಜಿನ ನಾವು ಸೇವ್ ಮಾಡ್ಕೋಬೇಕು. ಎರಡನೇದು ಕನ್ಸರ್ವ್ ವಾಟರ್. ಅಂದರೆ ನೀರನ್ನು ಸಂರಕ್ಷಣೆ ಮಾಡಿರಿ ಅಂತ ಹೇಳ್ಯಾನವ. ಸೊ ಬೇಕಾಬಿಟ್ಟಿಯಾಗಿ ಏನು ಮಾಡಬಾರ್ದು ರೀ, ನೀರನ್ನು ಖರ್ಚು ಮಾಡಬಾರ್ದು, ಮಿತದಿಂದ ಏನು ಮಾಡ್ಬೇಕು ರೀ, ನೀರನ್ನು ಖರ್ಚು ಮಾಡಬೇಕು. ನೆಕ್ಸ್ಟ್ ಬರ್ತೈತೆ ರೀ, ರೀಯೂಸ್ ಆ್ಯಂಡ್ ರೀಸೈಕಲ್. ರೀಸೈಕಲ್ ಅಂತಂದ್ರೆ ಏನು ರೀ, ಒಂದು ಪ್ರಾಡಕ್ಟನ್ನು ಮರುಬಳಕೆ ಮಾಡಿರಿ. ಓಕೆ, ಮರುಬಳಕೆ ಮಾಡಿರಿ. ಆಗಿಲ್ಲಪ್ಪ ಅಂತಂದ್ರೆ ಆ ಪ್ರಾಡಕ್ಟನ್ನು ಖರ್ಚು ಮಾಡಿ ಇನ್ನೊಂದು ಪ್ರಾಡಕ್ಟನ್ನು ಏನು ಮಾಡಿರಿ, ತಯಾರು ಮಾಡಿರಿ. ಓಕೆ, ಸೊ ಈ ಥರ ಇಲ್ಲಿ ಕೊಟ್ಟಾನವ. ರೈಟ್ ದ ಸ್ಟೆಪ್ಸ್ ಟು ರೆಡ್ಯೂಸ್ ಮ್ಯಾನೇಜಿಂಗ್ ಸ್ಟ್ರೆಸ್. ಓಕೆ, ಸೊ ಸ್ಟ್ರೆಸ್ ಅಥವಾ
ಒತ್ತಡವನ್ನು ಕಡಿಮೆ ಮಾಡಲು ಬಳಸುವ ವಿಧಾನಗಳನ್ನು ಪಟ್ಟಿ ಮಾಡಿರಿ ಅಂತ ಒಂದು ಕೇಳ್ಯಾನ್ರಿ. ಓಕೆ, ಮೊದಲಾಗ ಸ್ಟ್ರೆಸ್ ಅಂದರೆ ತಿಳ್ಕೊರಿ. ಸ್ಟ್ರೆಸ್ ಅಂದರೆ ನೋಡಿರಿ, ಯಾರಾದರೂ ನಮ್ಗೆ ಹೆದರಿಕೆ ಇಟ್ಟಾಗ ಅಥವಾ ಬೇಡಿಕೆ ಇಟ್ಟಾಗ ಅಥವಾ ಯಾರಾದರೂ ನಮ್ಮ ಮೇಲೆ ಪ್ರೆಷರ್ ಹಾಕಿದಾಗ ಸೊ ನಮ್ಮ ಬಾಡಿ ರಿಯಾಕ್ಟ್ ಮಾಡ್ತೈತಲ್ಲ, ಆ ಪ್ರಕ್ರಿಯೆಗಳಿಗೆ ನಾವೇನಂತೇವೆ ರೀ, ಸ್ಟ್ರೆಸ್ ಅಂತ ಕರಿತೇವೆ. ಅದು ಮೆಂಟಲಿ ಆಗಿರ್ಬೋದು ರೀ, ಫಿಸಿಕಲಿ ಆಗಿರ್ಬೋದು, ಅಥವಾ ಎಮೋಷ್ನಲಿ ಕೂಡ ಆಗಿರ್ಬೋದು. ಓಕೆ, ಸೊ ಫಸ್ಟ್ ಬರುತ್ತೆ ಗೆಟ್ ಆ್ಯಕ್ಟಿವ್. ಗೆಟ್ ಆ್ಯಕ್ಟಿವ್ ಅಂತಂದ್ರೆ ಸೊ ನೀವು ಏನು ಮಾಡ್ಬೇಕು ರೀ, ಪ್ರತಿದಿನ ಏನು ಮಾಡ್ಬೇಕು ರೀ, ವ್ಯಾಯಾಮ ಮಾಡ್ಬೇಕು, ಎಕ್ಸಸೈಸನ್ನು ಮಾಡ್ಬೇಕು. ಓಕೆ, ರನ್ನಿಂಗ್ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಓಕೆ, ವೇಟ್ ಲಿಫ್ಟಿಂಗ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಏನು ಮಾಡ್ಬೇಕು ರೀ, ಮಾಡಬೇಕು. ಇದರಿಂದ ಏನಾಗ್ತೈತೆ ಗೊತ್ತ್ರಿ, ನಿಮ್ಮ ತನ ಮನ ಏನಿರ್ತೈತೆ ರೀ, ಶುದ್ಧವಾಗಿರ್ತೈತೆ. ಓಕೆ, ನೆಕ್ಸ್ಟ್ ಈಟ್ ಅ ಹೆಲ್ದಿ ಡಯಟ್, ಅವಾಯ್ಡ್ ಅನ್ಹೆಲ್ದಿ ಹ್ಯಾಬಿಟ್ಸ್ ಅಂತ ಕೊಟ್ಟ ನಾವು. ಅಂದರೆ ಆರೋಗ್ಯಕರ ಆಹಾರವನ್ನು ಏನು ಮಾಡಿರಿ, ಸೇವನೆ ಮಾಡಿರಿ. ಜಂಕ್ ಫುಡ್, ಪ್ಯಾಕೇಜ್ಡ್ ಫುಡ್ ಅಥವಾ ಪ್ಯಾಕೇಜ್ಡ್ ವಾಟರನ್ನು ಕುಡಿಯುವುದನ್ನು ಅಥವಾ ತಿನ್ನೋದನ್ನು ಏನು ಮಾಡಿರಿ, ಕಡಿಮೆ ಮಾಡಿರಿ. ಓಕೆ, ಮೂರನೇದು ಮೆಡಿಟೇಷನ್. ಅಂದರೆ ಏನು ಮಾಡಿರಿ, ಧ್ಯಾನ ಮಾಡಿರಿ, ಯೋಗ ಮಾಡಿರಿ. ಸೊ ಇದೇನು ಮಾಡ್ತೈತ್ರಿ, ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಏನು ಮಾಡ್ತೈತಿ, ನಿಮಗೆ ಸಹಾಯವನ್ನು ಮಾಡ್ತೈತಿ. ನೆಕ್ಸ್ಟ್ ಬರ್ತೈತೆ ರೀ ಟ್ರೈ ಯೋಗ ಡೀಪ್ ಬ್ರೀತಿಂಗ್ ಅಂತ ಕೊಟ್ಟನ್ರಿ. ಅಂದ್ರೆ ಸೊ ಯೋಗಾಸನ ಅಥವಾ ಡೀಪ್ ಬ್ರೀತಿಂಗನ್ನು ಮಾಡಿರಿ. ಓಕೆ, ಇದರಿಂದ ಅಂದರೆ ಡೀಪ್ ಬ್ರೀತಿಂಗ್ ಅಂದರೆ ಏನು ರೀ, ಉಸಿರನ್ನು ಆಳವಾಗಿ ತೆಗೆದುಕೊಳ್ಳುವುದು ಮತ್ತು ಹೊರಗೆ ಬಿಡೋದಕ್ಕೆ ನಾವೇನಂತೀವಿ ಡೀಪ್ ಬ್ರೀತಿಂಗ್ ಅಂತ ಕರಿತೀವಿ. ಇದರಿಂದ ನಿಮಗೆ ರಿಲ್ಯಾಕ್ಸೇಷನ್ ಆಗ್ತೈತಿ. ವೆರಿ ಇಂಪಾರ್ಟೆಂಟ್ ಏನು ರೀ, ರಿಲ್ಯಾಕ್ಸೇಷನ್ ಆಗ್ತೈತಿ. ಸೊ ಇದರಿಂದ ಕೂಡ ಏನಾಗ್ತೈತಿ ರೀ, ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಸ್ಪೆಂಡಿಂಗ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅಂದ್ರೆ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದೊಂದಿಗೆ ಏನು ಮಾಡಿರಿ, ಹೆಚ್ಚಾಗಿ ಕಾಲವನ್ನು ಕಳೀರಿ. ಓಕೆ, ನಿಮ್ಮನ್ನು ಯಾರು ಇಷ್ಟಪಡ್ತಾರ, ನೀವು ಯಾರ ಜೊತೆ ಹೆಚ್ಚಿಗೆ ಇದ್ರ ಖುಷಿ ಅನಿಸುತ್ತಲ್ಲ ಅಂಥವ್ರ ಜೊತೆ ಏನು ಮಾಡಿರಿ, ನಿಮ್ಮ ಟೈಮ್ನ ಏನು ಮಾಡಿರಿ, ಸ್ಪೆಂಡ್ ಮಾಡಿರಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಸ್ಮಾಲ್ ವೆಕೇಷನ್ ಅಥವಾ ಮಿನಿ ಟ್ರಿಪ್. ಓಕೆ, ಸೊ ಯಾವಾಗಾದರೂ ನೀವು ದೇವಸ್ಥಾನಗಳಿಗೆ, ಪಿಕ್ನಿಕ್ಗಳಿಗೆ ಅಥವಾ ರೀಸೆಂಟ್ ಪ್ಲೇಸಸ್ಗಳಿಗೂ ನಿಮ್ಗೆ ಹೋಗೋಕ್ಕದು ಇಷ್ಟ ಇದ್ರೆ ಅಲ್ಲೆಲ್ಲ ಏನು ಮಾಡಿರಿ, ಹೋಗಿ ಬರ್ರಿ. ನೆಕ್ಸ್ಟ್ ಬರ್ತೈತೆ ರೀ ಗೆಟ್ ಆರ್ಗನೈಸ್ಡ್ ಆ್ಯಂಡ್ ಟೇಕ್ ಚಾರ್ಜ್. ಓಕೆ, ಸಂಘಟಿತರಾಗ್ರಿ. ಸೊ ಎಲ್ಲರ ಜೊತೆ ಸೇರಿ ಕೆಲಸ ಮಾಡುವಂಥ ಭಾವನೆನ ಇಟ್ಕೋರಿ ಮತ್ತು ಕೆಲಸದಲ್ಲಿ ಏನು ಮಾಡಿರಿ, ಜವಾಬ್ದಾರಿನ ತೊಗೊಂಡು ಮೊದಲು ಮಾಡುವಂಥ ಇನಿಷಿಯೇಟಿವ್ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿರಿ. ಇದರಿಂದ ಕೂಡ ಏನಾಗ್ತೈತೆ ರೀ, ಸ್ಟ್ರೆಸ್ ರಿಲೀಸ್ ಆಗ್ತೈತಿ. ನೆಕ್ಸ್ಟ್ ಟೇಕ್ ಬ್ರೇಕ್ಸ್, ಗಿವ್ ಯುವರ್ ಸೆಲ್ಫ್ ಸಮ್ ಟೈಮ್ ಅಂತ ಕೊಟ್ಟಾನ್ರಿ. ಅಂದ್ರೆ ಕೆಲವೊಂದು ಬಾರಿ ಏನು ಮಾಡ್ಬೇಕ್ರಿ ನೀವು, ಓಕೆ, ವಿರಾಮಗಳನ್ನು ತೆಗೆದುಕೊಳ್ಬೇಕು, ರೆಸ್ಟ್ ತೊಗೋಬೇಕ್ರಿ. ಎರಡನೇ ದಿನ ನಿಮಗೋಸ್ಕರ ನೀವು ಸ್ವಲ್ಪ ಸಮಯವನ್ನು ಏನು ಮಾಡ್ಬೇಕ್ರಿ, ನೀಡಬೇಕು. ಓಕೆ, ಪ್ರತಿದಿನ ಕೆಲಸ ಅಂದರೆ ಏನಾಗೋದಿಲ್ಲ ರೀ, ವರ್ಕೌಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಬರುತ್ತೆ ಲರ್ನ್ ಟು ಸೇ ನೋ ಸಮ್ ಟೈಮ್ಸ್. ಅಂದ್ರೆ ಓಕೆ, ಕೆಲವೊಂದು ಬಾರಿ ಏನು ಮಾಡ್ಬೇಕಂದ್ರೆ ನಾವು ನೋ ಹೇಳೋದನ್ನು ಏನು ಮಾಡ್ಬೇಕ್ರಿ, ಕಲಿಬೇಕು. ಎಲ್ಲವನ್ನು ನಮ್ಮ ಮೈ ಮೇಲೆ ಏನು ಮಾಡಬಾರ್ದು ರೀ, ನಾವು ಎಳೆದುಕೊಳ್ಬಾರ್ದು. ಓಕೆ, ಸೊ ನಿಮಗೆ ಕೆಲಸ ಮಾಡೋಕ್ಕೆ ಇವತ್ತು ಆಗಲ್ಲಪ್ಪ, ಸೊ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ಎಕ್ಸ್ಪ್ಲೇನ್ ಮಾಡಿ ನೀವು ನೋ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಗೆಟ್ ಅ ಹಾಬಿ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಕೊಟ್ಟನ್ರಿ ಅವ. ಓಕೆ, ಸೊ ಜೀವನದೊಳಗೆ ಏನು ಮಾಡ್ಬೇಕ್ರಿ, ಹೊಸ ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕಾ. ಓಕೆ, ಸೊ ಏನನ್ನಾದರೂ ಹೊಸದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಂದರಿ. ಸೊ ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ, ಸ್ಕೂಲ್ನಲ್ಲಿ ಅಷ್ಟೇ ಟೀಚಿಂಗ್ ಮಾಡ್ತಿದ್ದೆ. ಸೊ ಈಗ ನಾನು ಏನು ಮಾಡತ್ತೇನೆ ರೀ, ಯಾವಾಗಾದ್ರೂ ಖಾಲಿ ಇದ್ದಾಗ ನಾನು ಏನು ಮಾಡ್ತೀನಿ, ಸೊ ಯೂಟ್ಯೂಬ್ ಚಾನಲ್ ಮಾಡೇನಿ ರೀ ನಾನು. ಸೊ ಇಟ್ ಈಸ್ ಗಿವ್ ಸಮ್ ಡೋಪಮಿನ್ ಫಾರ್ ಮೈ ಮೈಂಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಲಾಫ್ ಆ್ಯಂಡ್ ಯೂಸ್ ಹ್ಯೂಮರ್ ಅಂತ. ಅಂದರೆ ಸೊ ನಗರಿ ಮತ್ತು ಆದಷ್ಟು ಇನ್ನೊಬ್ಬರನ್ನ ನಗಿಸ್ಲಿಕ್ಕೆ ಏನು ಮಾಡಿರಿ, ಟ್ರೈ ಮಾಡಿರಿ. ಇದರಿಂದ ಕೂಡ ಏನಾಗ್ತೈತೆ ರೀ, ಸ್ಟ್ರೆಸ್ ಕಡಿಮೆ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ ಲಿಸ್ಟ್ ದ ಕ್ವಾಲಿಟೀಸ್ ಆಫ್ ಸೆಲ್ಫ್ ಮೋಟಿವೇಟೆಡ್ ಪೀಪಲ್. ಸೆಲ್ಫ್ ಮೋಟಿವೇಟೆಡ್ ಪೀಪಲ್ ಅಂದ್ರೆ ನೋಡಿರಿ, ಸ್ವಯಂ ಪ್ರೇರಣೆಯನ್ನು ಹೊಂದಿರತಕ್ಕಂಥ ಜನರ ಓಕೆ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿರಿ ಅಂತ ಒಂದು ಕೇಳ್ಯಾನ್ರಿ. ಫಸ್ಟ್ ಇನಿಷಿಯೇಟಿವ್ ಅಂದ್ರೆ ಏನು ಗೊತ್ತ್ರಿ, ಸೊ ಕಷ್ಟಕರವಾದ ಸಮಯದಲ್ಲಿ ಪ್ರಪ್ರಥಮವಾಗಿ ಕೆಲಸ ಮಾಡುವಂಥ ಜನರಿಗೆ ನಾವೇನಂತೀವಿ ರೀ, ಇನಿಷಿಯೇಟಿವ್ ವರ್ಕರ್ಸ್ ಅಂತ ಕರಿತೇವೆ. ಅಂದರೆ ಯಾರು ಮಾಡೋದಿಲ್ಲ, ಫಸ್ಟ್ ಅವ್ರು ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಇನಿಷಿಯೇಟಿವ್. ಓಕೆ, ಎರಡನೇದೇನು ರೀ, ಕಮಿಟ್ಮೆಂಟ್. ಓಕೆ, ಕಮಿಟ್ಮೆಂಟ್. ಸೊ ತಾವು ಮಾಡುವ ಕೆಲಸದಲ್ಲಿ ಅಥವಾ ಕಂಪ್ನಿಯಲ್ಲಿ ಒಳ್ಳೆಯ ಕೆಲಸ ಮಾಡೋ ಬದ್ಧತೆಯನ್ನು ಇವ್ರು ಏನು ಮಾಡಿರ್ತಾರೆ, ಹೊಂದಿರ್ತಾರೆ. ಅಂದ್ರೆ ಏನು ರೀ, ಸೊ ಈ ಕೆಲಸ ಇವ್ರು ಹೇಳಿದ್ರೆ ಆಗ್ತೈತಪ್ಪ ಅಂದ್ರೆ ಆ ಕೆಲಸ ಅವತ್ತೇನಾಗ್ತೈತೆ ರೀ, ಆಗ್ತೈತೆ. ಅಂತಹ ಒಂದು ಕಮಿಟ್ಮೆಂಟನ್ನು ಏನು ಮಾಡಿರ್ಬೇಕು, ನಾವು ಹೊಂದಿರ್ಬೇಕು. ಮೂರನೇದು ಸೆಲ್ಫ್ ಎಫಿಕೆಸಿ ಅಂತ ಕೊಟ್ಟನ್ರಿ. ಅಂದ್ರೆ ತಾವು ಮಾಡೋ ಕೆಲಸದಲ್ಲಿ ಸ್ವಯಂ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದರೆ ಯಾರದೇ ಸಪೋರ್ಟನ್ನು ತೆಗೆದುಕೊಳ್ಳಾರದೆ ತಾವು ಖುದ್ದಾಗಿ ಮಾಡುವಂಥ ಕೆಲಸ ಅಥವಾ ತಾವು ಖುದ್ದಾಗಿ ಮಾಡುವಂಥ ಗುಣಲಕ್ಷಣಕ್ಕೆ ಏನಂತ ನಾವು ಸೆಲ್ಫ್ ಎಫಿಕೆಸಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಆ್ಯಟಿಟ್ಯೂಡ್ ಆಫ್ ಸಕ್ಸಸ್. ಅಂದ್ರೆ ತಾವು ಮಾಡೋ ಕೆಲಸದಲ್ಲಿ ಯಶಸ್ಸಿನ ಮನೋಭಾವನೆಯನ್ನು ಏನು ಮಾಡಿರ್ಬೇಕು ರೀ, ಅವ್ರು ಹೊಂದಿರಬೇಕು. ಅಂದ್ರೆ
ಸೊ ಈಗ ನಾನು 5 ಅಥವಾ 6 ಅಥವಾ 10 ವೀಡಿಯೋಸ್ ಮಾಡ್ತೀನಿ, ನಂಗೆ ವ್ಯೂಸ್ ಬಂದಿಲ್ಲಪ್ಪ ಅಂತಂದ್ರೆ ನಾನು, ಅಥವಾ ನನಗೆ ಲೈಕ್ಸ್ ಬಂದಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತೇನೆ ಅಂತಲ್ರಿ. ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ. ಓಕೆ, ಸೊ ಇದನ್ನು ನಾವು ಸಕ್ಸಸ್ಗೋಸ್ಕರ ಮಾಡಬಾರ್ದು ರೀ. ಸೊ ಇದನ್ನು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಏನು ಮಾಡ್ಬೇಕು, ನಾವು ಇದನ್ನು ಮಾಡಬೇಕು. ಓಕೆ, ಸೊ ಸಕ್ಸಸ್ ಏನಾಗ್ತೈತೆ ರೀ, ಆಮೇಲೆ ಸಿಗ್ತೈತೆ ಇಫ್ ಯು ಆರ್ ಟ್ಯಾಲೆಂಟೆಡ್. ಓಕೆ, ನೆಕ್ಸ್ಟ್ ಬರೋಣ್ರಿ ನಾವು ನೆಕ್ಸ್ಟ್ ಪ್ರಶ್ನೆ ಹೋಗೋನು. ಓಕೆ, ಸೊ ಇಲ್ಲೊಂದು ಪ್ರಶ್ನೆ ಕೊಟ್ಟಾನ್ರಿ, ಲಿಸ್ಟ್ ದ ಸ್ಟೆಪ್ಸ್ ಫಾರ್ ಮ್ಯಾನೇಜಿಂಗ್ ಟೈಮ್ ಎಫೆಕ್ಟಿವ್ಲಿ ಅಂತ ಕೊಟ್ಟಾನ. ಅಂದರೆ ಸೊ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಹಂತಗಳನ್ನು ಪಟ್ಟಿ ಮಾಡಿರಿ ಅಂತ ಏನು ಮಾಡ್ಯಾನ್ರಿ ಕೇಳ್ಯಾನ. ಓಕೆ, ಫಸ್ಟ್ ನೋಡೋಣ ನಾವು, ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಅಸೈನ್ಮೆಂಟ್ಸ್ ಆ್ಯಂಡ್ ಟೆಲ್ ಆ್ಯಂಡ್ ದೆನ್ ದೇ ಆರ್ ಡ್ಯೂ. ಓಕೆ, ಸೊ ನಿಮ್ಮ ಕಾರ್ಯಯೋಜನೆಗಳು ಏನು ಮತ್ತು ಅವುಗಳನ್ನು ಯಾವಾಗ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಏನು ಮಾಡ್ಬೇಕ್ರಿ, ನೀವು ಅರ್ಥ ಮಾಡ್ಕೋಬೇಕು. ಸೊ ನಿಮ್ಮ ಅಸೈನ್ಮೆಂಟ್ಸ್ ನಿಮ್ಗೆ ಗೊತ್ತಿರ್ಬೇಕು ರೀ, ಮತ್ತು ಯಾವಾಗ ಟೆಲ್ ಆ್ಯಂಡ್ ದೆನ್ ದೇ ಆರ್ ಡ್ಯೂ ಅಂದರೆ ಅದನ್ನು ಯಾವಾಗ ನೀವೇನು ಮಾಡ್ಬೇಕು ರೀ, ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಾಗಿರ್ಬೇಕು ರೀ. ಓಕೆ, ಅಂದ್ರೆ ಪರ್ಫೆಕ್ಟ್ ವರ್ಕ್ ಇನ್ ಪರ್ಫೆಕ್ಟ್ ಟೈಮ್ ಅಂತ. ಓಕೆ, ನೆಕ್ಸ್ಟ್ ಡೆವಲಪರ್ಸ್ ಶೆಡ್ಯೂಲ್ ಆ್ಯಂಡ್ ಸ್ಟಿಕ್ ಟು ಇಟ್. ಶೆಡ್ಯೂಲ್ ಆ್ಯಂಡ್ ಸ್ಟಿಕ್ ಟು ಇಟ್ ಅಂತಂದ್ರೆ ಏನು ರೀ, ಸೊ ಪರಿಣಿತರು ಇರ್ತಾರೆ ಗೊತ್ತ್ರಿ. ಸೊ ಅವ್ರು ಏನು ಮಾಡ್ತಾರೆ ರೀ, ವೇಳಾಪಟ್ಟಿಯನ್ನು ಮಾಡ್ತಾರೆ, ಅದರ ತಕ್ಕಂತೆ ಏನು ಮಾಡ್ತಾರೆ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಓಕೆ, ಮೂರನೇದು ಕ್ರಿಯೇಟ್ ಆ್ಯನ್ ಎನ್ವೈರ್ನ್ಮೆಂಟ್ ದಟ್ ಹೆಲ್ಪ್ಸ್ ಯು ಫೋಕಸ್. ಓಕೆ, ಸೊ ನೀವು ಕೆಲಸ ಮಾಡೋ ಸಂದರ್ಭದಲ್ಲಿ ಅಥವಾ ಕಂಪ್ನಿಯಲ್ಲಿ ಒಳ್ಳೆಯ ವೃತ್ತಿಪರ ವಾತಾವರಣವನ್ನು ಏನು ಮಾಡ್ಬೇಕು, ನೀವು ಕ್ರಿಯೇಟ್ ಮಾಡಬೇಕು. ಇದರಿಂದ ನಿಮ್ಗೆ ಎಫೆಕ್ಟಿವ್ಲಿ ವರ್ಕ್ ಮಾಡೋಕೆ ಏನಾಗ್ತೈತೆ ರೀ, ಇದು ನಿಮ್ಗೆ ಸಹಾಯವನ್ನು ಮಾಡ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಯೂಸ್ ಟೆಕ್ನಾಲಜಿ ವೈಸ್ಲಿ ಅಂತ ಕೊಟ್ಟಾನ್ರಿ. ಅಂದ್ರೆ ತಂತ್ರಜ್ಞಾನವನ್ನು ಚೆನ್ನಾಗಿ ಏನು ಮಾಡ್ಬೇಕು ರೀ, ನೀವು ಬಳಕೆಯನ್ನು ಮಾಡಬೇಕು. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕಂಪ್ಯೂಟರ್ ಕ್ಯಾನ್ ಬಿ ಡ್ಯಾಮೇಜ್ಡ್ ಅಂತ ಕೊಟ್ಟಾನ. ಅಂದ್ರೆ ಸೊ ಕಂಪ್ಯೂಟರ್ ಹಾನಿಗೊಳಗಾಗುವ ವಿವಿಧ ವಿಧಾನಗಳನ್ನು ಯಾವ್ಯಾವ ಥರ ಡ್ಯಾಮೇಜ್ ಆಗ್ಬೋದು ರೀ ಅನ್ನೋದರ ವಿಧಾನಗಳನ್ನು ನಾವು ಪಟ್ಟಿ ಮಾಡಿರಿ ಅಂತೇಳಿ. ಫಸ್ಟ್ ಬರ್ತೈತೆ ರೀ, ಫಿಸಿಕಲ್ ಡ್ಯಾಮೇಜ್ ಫ್ರಮ್ ಡ್ರಾಪ್ಸ್ ಆರ್ ಸ್ಪಿಲ್ಸ್ ಅಂತ ಕೊಟ್ಟಾನ್ರಿ. ಅಂದ್ರೆ ಸೋರಿಕೆಯಿಂದ ಭೌತಿಕವಾಗಿ ಅಥವಾ ಫಿಸಿಕಲಿ ಏನಾಗ್ಬೋದು ರೀ, ಡ್ಯಾಮೇಜ್ ಆಗ್ಬೋದು. ಮಳೆ ನೀರದು ಸೋರಿ ಈ ಥರ ಏನಾದರೂ ಡ್ಯಾಮೇಜ್ ಆಗ್ಬೋದು. ನೆಕ್ಸ್ಟ್ ಬರ್ತೈತೆ ರೀ, ಎಲೆಕ್ಟ್ರಿಕಲ್ ಸರ್ಜಸ್ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು ರೀ, ಇಲ್ಲಾಂದ್ರೆ ಹೆವಿ ಕರೆಂಟ್ ಸೊ ಕಂಪ್ಯೂಟರ್ ಮೂಲಕ ಪಾಸ್ ಆದಾಗ CPU ಕ್ಲಾಶ್ ಆಗ್ಬೋದು, ಕ್ರ್ಯಾಶ್ ಆಗ್ಬೋದು. ಸೊ ಇದಕ್ಕೆ ನಾವು ಎಲೆಕ್ಟ್ರಿಕಲ್ ಸರ್ಜಸ್ ಅಂತ ಕರಿತೀವಿ. ಓಕೆ, ಓವರ್ ಹೀಟಿಂಗ್ ಡ್ಯೂ ಟು ಪುವರ್ ವೆಂಟಿಲೇಷನ್ ಅಂತ ಕೊಟ್ಟಾನ್ರಿ. ಅಂದರೆ ಸೊ ವೆಂಟಿಲೇಷನ್ ಪುವರ್ ಇರೋದ್ರಿಂದ ಸೊ ಒಮ್ಮೊಮ್ಮೆ ಕಂಪ್ಯೂಟರ್ ಏನಾಗ್ಬೋದು ರೀ, ಓವರ್ ಹೀಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಹಾರ್ಡ್ವೇರ್ ಫೇಲ್ಯೂರ್ ಫ್ರಮ್ ವಿಯರ್ ಆ್ಯಂಡ್ ಟಿಯರ್ ಅಂತ ಕೊಟ್ಟಾನ. ಅಂದರೆ ಸೊ ಸವೆತದಿಂದ ಹಾರ್ಡ್ವೇರ್ಗಳು ಕೂಡ ಏನಾಗ್ಬೋದು ರೀ, ಹಾಳಾಗುವಂಥ ಸಾಧ್ಯತೆ ಇರ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತಿ ರೀ, ಸಾಫ್ಟ್ವೇರ್ ಇಶ್ಯೂಸ್ ಲೈಕ್ ಮೇಲ್ವೇರ್ ಇನ್ಫೆಕ್ಷನ್ಸ್ ಅಂತ ಕೊಟ್ಟಾನ. ಅಂತಂದ್ರೆ ಏನು ರೀ, ಮೇಲ್ವೇರ್ ಇನ್ಫೆಕ್ಷನ್ ಅಂದ್ರೆ ವೈರಸ್ ಅಟ್ಯಾಕ್ ರೀ. ಸೊ ಇದು ಆಗೋದ್ರಿಂದ ಕೂಡ ಏನಾಗ್ತಾವೆ ರೀ, ಸಾಫ್ಟ್ವೇರ್ಗಳು ಏನಾಗ್ತಾವೆ ರೀ, ಹಾಳಾಗ್ತಾವೆ ಅಥವಾ ಕ್ಷೀಣ ಆಗ್ತಾವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಡಾಟಾ ಕರಪ್ಷನ್ ಇಂಪ್ರಾಪರ್ ಹ್ಯಾಂಡ್ಲಿಂಗ್ ಅಂತ ಕರಿತೇವೆ ರೀ. ಅಂದರೆ ಸರಿಯಾಗಿ ಹ್ಯಾಂಡಲ್ ಮಾಡದೇ ಇದ್ದಾಗ ಅಥವಾ ಡಾಟಾ ಏನಾಗ್ತೈತೆ ರೀ, ಹಾಳಾಗ್ತೈತಿ ಅಥವಾ ಕರಪ್ಟ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಎಕ್ಸ್ಪೋಜ್ಯೂರ್ ಟು ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ ಆರ್ ಹ್ಯುಮಿಡಿಟಿ. ಓಕೆ, ವಿಪರೀತ ತಾಪಮಾನ ಹೆಚ್ಚಾದಾಗ ಅಥವಾ ತಾಪಮಾನ ಕಡಿಮೆ ಆದಾಗ, ಹ್ಯುಮಿಡಿಟಿ ಆದಾಗ ಕೂಡ ಏನಾಗ್ತೈತೆ ರೀ, ಹಾಳಾಗುವಂಥ ಸಂಭವ್ಯ ಇರುತ್ತದೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳಿಂದ ಕೂಡ ಏನಾಗ್ಬೋದು ರೀ, ಕಂಪ್ಯೂಟರ್ ಏನಾಗ್ಬೋದು ರೀ, ಡ್ಯಾಮೇಜ್ ಆಗ್ಬೋದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ವಾಟ್ ಈಸ್ ಸ್ಮಾರ್ಟ್ ಗೋಲ್ ಅಂತ ಕೊಟ್ಟಾನ್ರಿ. ಓಕೆ, ಸೊ ಸ್ಮಾರ್ಟ್ ಅಂದ್ರೆ ನೋಡಿರಿ, SMART ಅಂತಂದ್ರೆ ಇವಕ್ಕೆಲ್ಲ ವ್ಯಾಲ್ಯೂ ಅದಾವೆ ರೀ. ಎಸ್ ಅಂದ್ರೆ ಸ್ಪೆಸಿಫಿಕ್, M ಅಂದ್ರೆ ಮೆಜರಬಲ್, A ಅಂದ್ರೆ ಅಚೀವೇಬಲ್, R ಅಂದ್ರೆ ರಿಯಲಿಸ್ಟಿಕ್, T ಅಂದ್ರೆ ಟೈಮ್ಲಿ. ಓಕೆ, ಸೊ ಇಲ್ಲಿ ಕೊಟ್ಟಾನ ನೋಡ್ರಿ, ಸ್ಪೆಸಿಫಿಕ್, ಮೆಜರಬಲ್, ಅಚೀವೇಬಲ್, ರಿಲೆವೆಂಟ್ ಮತ್ತು ಟೈಮ್ ಬೌಂಡ್ ಅಂತ ಕೊಟ್ಟಾನ. ಓಕೆ, ಸೊ ಇಲ್ಲೇ ಸ್ಪೆಸಿಫಿಕ್ ಅಂದ್ರೆ ಏನು ಗೊತ್ತು ರೀ, ನಿರ್ದಿಷ್ಟವಾಗಿರ್ಬೇಕು ರೀ ನೀವು ಅಂದ್ಕೊಂಡಿರ್ತಕ್ಕಂಥ ಗೋಲ್. ಎರಡನೇದು ಮೆಜರಬಲ್ ಅಂತಂದರೆ ಅಳೆಯುವಂಥದ್ದು ಇರ್ಬೇಕು ರೀ. ಓಕೆ, ಸೊ ನೀವು ನಿಮ್ಮ ಕೈಲಿ ಆಗುವಂಥದ್ದು ಇರಬೇಕು. ಮೂರನೇದು ಏನು ರೀ, ಅಚೀವೇಬಲ್, ನೀವು ಸಾಧಿಸುವಂತಿರ್ಬೇಕು. ಓಕೆ, ನಾಲ್ಕನೇದು ರಿಯಲಿಸ್ಟಿಕ್ ಅಂದ್ರೆ ನೈಜವಾಗಿರ್ಬೇಕು ರೀ. ಐದನೇದು ಏನು ರೀ, ಟೈಮ್ ಬೌಂಡ್ ಅಂತಂದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಸಮಯದೊಳಗೆ ಏನಾಗಬೇಕು ರೀ, ಆ ಗುರಿ ಕಂಪ್ಲೀಟ್ ಆಗಬೇಕು. ಸೊ ಇವಕ್ಕೆಲ್ಲ ನಾವು ಸ್ಮಾರ್ಟ್ ಗೋಲ್ ಅಂತೇವೆ ರೀ. ಓಕೆ, ಡಿಫೈನಿಂಗ್ ದೀಸ್ ಪ್ಯಾರಾಮೀಟರ್ಸ್ ಆ್ಯಸ್ ದೇ ಪರ್ಸನ್ ಟು ಯುವರ್ ಗೋಲ್ helps ensure that your objectives are sustainable within a certain time frame ಅಂತ ಕೊಟ್ಟಾನವ. ಅಂದ್ರೆ ಈ ಮೇಲಿನ ಎಲ್ಲ ನಿಯತಾಂಕಗಳನ್ನು ವ್ಯಾಖ್ಯಾನಿಸುವುದರಿಂದ ನಿಮ್ಮ ಉದ್ದೇಶಗಳು ಅಥವಾ ನಿರ್ದಿಷ್ಟ ಸಮಯದೊಳಗೆ ಸಂಪೂರ್ಣಗೊಳಿಸಲು ಇವೇನು ಮಾಡ್ತಾವ್ರಿ, ನಿಮ್ಗೆ ಸಹಾಯವನ್ನು ಈ ಸ್ಮಾರ್ಟ್ ಗೋಲ್ ಏನು ಮಾಡ್ತೈತೆ ರೀ, ನಿಮ್ಗೆ ಮಾಡಿ ಕೊಡ್ತದೆ ಅಂತ ಹೇಳೋಣ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್.
ಲಿಸ್ಟ್ ದ ವೇಸ್ ಇನ್ ವಿಚ್ an entrepreneur affects ದ ಸೊಸೈಟಿ ಅಂತ ಕೊಟ್ಟ ನಾನು. ಅಂದ್ರೆ ಸೊ ಒಬ್ಬ ಉದ್ಯಮಿಯು ಸಮಾಜದ ಮೇಲೆ ಯಾವ ಥರದ ಪರಿಣಾಮವನ್ನು ಬೀಳ್ಬೋದು ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಓಕೆ, ಫಸ್ಟ್ ಹೋಗೊಂಡ್ರೆ ನಾವು ಎಂಟರ್ಪ್ರನರ್ಸ್ ಇಂಪ್ಯಾಕ್ಟ್ ಸೊಸೈಟಿ ಇನ್ ಮೆನಿ ವೇಸ್, ಓಕೆ, ಇನ್ಕ್ಲೂಡಿಂಗ್ ಕ್ರಿಯೇಟಿಂಗ್ ಜಾಬ್ಸ್, ಡ್ರೈವಿಂಗ್ ಇನೋವೇಷನ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಟು ಎಕನಾಮಿಕ್ ಗ್ರೋತ್. ಅಂದ್ರೆ ಸೊ ಉದ್ಯಮಿಗಳು ಏನು ಮಾಡ್ಬೋದು ರೀ, ಸಮಾಜದ ಮೇಲೆ ಹಲವು ಪರಿಣಾಮಗಳನ್ನು ಏನು ಮಾಡ್ಬೋದು ರೀ, ಬೀರಬಹುದು. ಅದ್ರ ಫಸ್ಟ್ ಏನು ರೀ, ಸೊ ಕ್ರಿಯೇಟಿಂಗ್ ಜಾಬ್ಸ್ ಅಂದ್ರೆ ಏನು ರೀ, ಉದ್ಯೋಗವನ್ನು ಸೃಷ್ಟಿ ಮಾಡೋದ್ರಿ. ಎರಡನೇದ ನಾವೀನ್ಯತೆಯನ್ನು ಹೆಚ್ಚಿಸೋದು, ಅಂದ್ರೆ ಸೊ ಹೆಂಗೆ ನಾವು ಇನೋವೇಷನ್ ಜಾಸ್ತಿ ಮಾಡ್ಕೋತಾವಲ್ಲ ಹಂಗೆ ಕಾಂಪಿಟೇಷನ್ ಏನಾಗ್ತದೆ ರೀ, ಮಾರ್ಕೆಟ್ ಒಳಗೆ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಮೂರನೇದ ದೇಶದ ಆರ್ಥಿಕತೆ ಒಳಗೆ ಏನು ಮಾಡೋದು ರೀ, ಕಾಂಟ್ರಿಬ್ಯೂಷನನ್ನು ಮಾಡೋದು. ಸೊ ಇವೆಲ್ಲ ಏನು ರೀ ಎಂಟರ್ಪ್ರನರ್ನ ಪರಿಣಾಮ ಬೀರ್ತಕ್ಕಂಥ ಒಂದಿಷ್ಟು ವಿಧಾನಗಳು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರುತ್ತೆ ರೀ ಪ್ರಶ್ನೆ, ಲಿಸ್ಟ್ ದ ಫಂಕ್ಷನ್ಸ್ ಕೀಸ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್ ಅಂತ ಕೊಟ್ಟಾನ. ಅಂದರೆ ಕಂಪ್ಯೂಟರ್ನಲ್ಲಿ ಬಳಸುವ ವಿವಿಧ ರೀತಿಯ ಫಂಕ್ಷನ್ ಕೀಗಳನ್ನು ಬರೀರಿ ಅಂತ ಏನು ಮಾಡೋಣ ಕೊಟ್ಟಾನ. ಫಸ್ಟ್ ಬರ್ತೈತೆ ರೀ F1. ಓಕೆ, ಇವು ಕಂಪ್ಯೂಟರ್ ಕೀಬೋರ್ಡ್ ಐತೆ ಅಂತ ತಿಳ್ಕೊರಿ. ಕೀಬೋರ್ಡ್ದು ಇಲ್ಲಿ ಮೇಲೆ ಇರ್ತಾವೆ ನೋಡ್ರಿ, ಇಲ್ಲಿಂದ ಇಲ್ಲಿ ತನಕ ಇರ್ತಾವೆ ರೀ. F1 2 3 4 5 6 8 9 10 ಅಂತೇಳಿ F12 ತನಕ ಇರ್ತಾವೆ ರೀ. ಓಕೆ, ಇದ್ರೊಳಗೆ ಯಾವುದಾದ್ರೂ ನೀವು 4 ಬರಿಬೋದು. ಸೊ ಅದನ್ನೇ ಇಲ್ಲಿ ಕೊಟ್ಟೇನೆ ನಾನು. ಸೊ F1 ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ಹೆಲ್ಪ್ಸ್ ಮೆನು ಓಪನ್ ಮಾಡೋಕೆ ಏನು ಮಾಡ್ತೀವಿ ರೀ, ಯೂಸ್ ಮಾಡ್ತೀವಿ. F2 ಎದಕ್ಕೆ ಯೂಸ್ ಮಾಡ್ತೇವಪ್ಪ ಅಂತಂತಂದ್ರೆ ಸೊ ಫೈಲ್ಸ್ಗಳನ್ನು ವಿಂಡೋಸ್ ಎಕ್ಸ್ಪ್ಲೋರರ್ನಲ್ಲಿ ಏನು ಮಾಡಕ್ಕೆ ರೀ, ರಿನೇಮ್ ಮಾಡೋಕೆ. ಓಕೆ, ಸೊ ಅದಕ್ಕೆ ಬಳಸ್ತೇವೆ ರೀ. ಇನ್ನು ನೆಕ್ಸ್ಟ್ ಆ್ಯಕ್ಟಿವ್ ಸೆಲ್ಗಳನ್ನು ಎಕ್ಸೆಲ್ ಶೀಟ್ನಲ್ಲಿ ಎಡಿಟ್ ಮಾಡೋಕೆ ಕೂಡ ಏನು ಮಾಡ್ತೇವೆ ನಾವು ಇವುಗಳನ್ನು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ F3. F3ನ ಎದಕ್ಕೆ ಯೂಸ್ ಮಾಡ್ತೇವೆ ನಾವು, ಸರ್ಚ್ ಮಾಡೋದಕ್ಕೋಸ್ಕರ ಏನು ಮಾಡ್ತೇವೆ ರೀ, ವಿಂಡೋಸ್ನಲ್ಲಿ ಬಳಸ್ತೇವೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ F4. ಸೊ ಕ್ಲೋಸಸ್ ವಿಂಡೋಸ್ ಅಂದರೆ ವಿಂಡೋಸ್ನಲ್ಲಿ ಕ್ಲೋಸ್ ಮಾಡಲು ಏನು ಮಾಡ್ತಾರೆ ನಾವು F4 ಫಂಕ್ಷನ್ ಕೀಗಳನ್ನು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಎಕ್ಸಾಕ್ಟ್ಲಿ ಇವ F1 ಇಂದ F12 ತನಕ ಇರ್ತಾವೆ ರೀ. ಓಕೆ, ಸೊ ಇದರೊಳಗಿನ ಫಸ್ಟ್ 4 ನೀವು ಬರೆದ್ರೆ ಸಾಕು. ನೆಕ್ಸ್ಟ್ ಬರ್ತೈತೆ ರೀ ಕ್ಲಾಸಿಫೈ ದ 4 ಟೈಪ್ಸ್ ಆಫ್ ಸೆಲ್ಫ್ ಫೌಂಡೇಶನ್ಸ್ ಅಂತ ಕೊಟ್ಟಾನ. ಓಕೆ, ಪ್ರೇರಣೆಯ ವಿವಿಧ ಪ್ರಕಾರಗಳನ್ನು ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ ರೀ ಕೊಟ್ಟಾನ. ಫಸ್ಟ್ ಬರ್ತೈತೆ ರೀ ಅದ್ರಾಗ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಕೊಟ್ಟಾನ್ರಿ. ಅಂದ್ರೆ ಹೊರಗಡೆಯಿಂದ ಪ್ರೋತ್ಸಾಹವಿಲ್ಲದೆ ಅಥವಾ ಯಾರ ಸಹಾಯವಿಲ್ಲದೆ ಪ್ರತಿಫಲಗಳಿಲ್ಲದೆ ಅಂತರ್ಗತವಾಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುವಂತಹ ಗುಣಲಕ್ಷಣಕ್ಕೆ ಏನಂತೇವ್ರಿ ನಾವು ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಎಕ್ಸ್ಟ್ರೆನ್ಸಿಕ್. ಸೊ ಎಕ್ಸ್ಟ್ರೆನ್ಸಿಕ್ ಅಂತಂದ್ರೆ ನೋಡ್ರಿ, ಓಕೆ, ಹಣ ಆಗಿರ್ಬೋದು, ಶ್ರೇಣಿ ಆಗಿರ್ಬೋದು, ಗ್ರೇಡ್ ಆಗಿರ್ಬೋದು, ಅಥವಾ ಸೊ ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ, ಪ್ರಮೋಷನ್ನ ಪಡೀಲಿಕ್ಕೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ರೀ, ತನ್ನನ್ನು ಕೆಲಸ ಮಾಡ್ತಾನೆ ರೀ, ಶ್ರಮ ಪಡ್ತಾನೆ. ಅದಕ್ಕೆ ನಾವೇನು ಅನ್ಬೋದು ರೀ, ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತ ಏನು ಮಾಡ್ಬೋದು ರೀ, ಕರಿಬೋದು. ನೆಕ್ಸ್ಟ್ ಬರ್ತೈತೆ ರೀ ಇಂಟ್ರೋಜೆಕ್ಟೆಡ್. ಅಂದ್ರೆ ಇಂಟ್ರೋಜೆಕ್ಟೆಡ್ ಅಂದ್ರೆ ನೋಡ್ರಿ, ಇದು ಆಂತರಿಕವಾಗಿ ಮತ್ತು ಬಾಹ್ಯ ಪ್ರತಿಫಲಗಳಿಗಿಂತ ಹೆಚ್ಚಾಗಿ ಅಪರಾಧ, ಅವಮಾನ ಮತ್ತು ಸ್ವಾಭಿಮಾನದಂಥ ಆಂತರಿಕ ಒತ್ತಡದಿಂದ ಎನ್ನುವ ವರ್ತಿಸುವ ಪ್ರಕ್ರಿಯೆ ಗುಣಲಕ್ಷಣ ಆಗೈತೆ ಅಂತ ಇದನ್ನು ಕರಿತೇವ್ರಿ ನಾವು. ಅಂದ್ರೆ ಸೊ ಇಲ್ಲಿ ಯಾರೋ ನಿಮ್ಮ ಈಗೋನ ಹರ್ಟ್ ಮಾಡಿರ್ತಾರೆ, ಅವಾಗ ನೀವೇನು ಮಾಡ್ತೀರಿ, ಕಷ್ಟಪಟ್ಟು ಏನು ಮಾಡ್ತೀರಿ, ವರ್ಕ್ ಮಾಡ್ತೀರಿ ಮತ್ತು ಸಕ್ಸಸ್ಸನ್ನು ಅಚೀವ್ ಮಾಡ್ತಿರಲ್ಲ, ಅಂಥ ಒಂದು ಮೋಟಿವೇಶನ್ಗೆ ನಾವೇನಂತೀರಿ ಇಂಟ್ರೋಜೆಕ್ಟೆಡ್ ಮೋಟಿವೇಶನ್ ಅಂತ ಕರಿತೀವಿ. ಲಾಸ್ಟ್ ಬರುತ್ತೆ ಐಡೆಂಟಿಫೈಡ್ ಅಂತೇಳಿ. ಐಡೆಂಟಿಫೈಡ್ ಅಂದ್ರೆ ನೋಡಿರಿ, ನೀವು ಏನಾದರೂ ಮಾಡಿದಾಗ ಓಕೆ ಅದರ ವೈಯಕ್ತಿಕ ಮೌಲ್ಯವನ್ನು ನೀವು ನೋಡ್ತೀರಿ ಮತ್ತು ಅದು ನಿಮ್ಮ ಗುರಿಗೆ ಸಹಾಯ ಮಾಡಲು ಏನು ಮಾಡ್ತೈತಿ ರೀ, ಸಹಾಯ ಮಾಡ್ತೈತಿ. ಸೊ ಇದನ್ನು ನಾವು ಏನಂತೀವಿ ರೀ, ಐಡೆಂಟಿಫೈಡ್ ಮೋಟಿವೇಶನ್ ಅಂತ ಕರಿತೇವೆ. ಓಕೆ, ಸೊ ನೀವು ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೋಸ್ಕರ ಸೊ ಕೆಲಸ ಮಾಡ್ತಿರಲ್ಲ, ಸೊ ಇದಕ್ಕೆ ನಾವು ಏನಂತೀವಿ ರೀ, ಐಡೆಂಟಿಫೈಡ್ ಮೋಟಿವೇಶನ್ ಅಂತ ಕರಿತೀವಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಹದಿನೈದು. ಓಕೆ, ಲಾಸ್ಟ್ ಕ್ವಶನ್. ಲಿಸ್ಟ್ ದ ವೇರಿಯಸ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಸೈಕಲ್ಸ್ ಅಂತ ಕೊಟ್ಟಾನ್ರಿ ನಾ. ಓಕೆ, ಫಸ್ಟ್ ಬರ್ತೈತೆ ರೀ ದ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಸೈಕಲ್ ಆರ್. ಫಸ್ಟ್ ಬರ್ತೈತೆ ರೀ ಸೆಂಡರ್. ಅಂದ್ರೆ ನೋಡ್ರಿ, ಕಮ್ಯುನಿಕೇಷನನ್ನು ಸ್ಟಾರ್ಟ್ ಮಾಡುವಂಥವ ಅಥವಾ ಸಂದೇಶವನ್ನು ಮೊದಲು ಕಳಿಸುವಂಥ ವ್ಯಕ್ತಿಗೆ ಏನಂತಾರೆ ನಾವು ಸೆಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಸೇಜ್ ಅಂದರೆ ಸಂದೇಶ ರೀ. ಸೊ ಸಂದೇಶ ಕಳಿಸುವವರು ತಿಳಿಸಲು ಬಳಸುವ ಮಾಹಿತಿಯನ್ನು ಏನಂತೀವಿ ನಾವು ಇನ್ಫಾರ್ಮೇಷನನ್ನು ಮೆಸೇಜ್ ಅಂತ ಕರಿತೀವಿ. ಓಕೆ, ಸೊ ಎನ್ಕೋಡಿಂಗ್ ಅಂದರೆ ಅರ್ಥ ಮಾಡ್ಕೊಳ್ಳೋದು ರೀ. ಓಕೆ, ಚಾನಲ್ ಅಂದರೆ ಸೊ ನೋಡಿರಿ ಮಾಹಿತಿಯನ್ನು ಕಳಿಸುವ ವಿಧಾನ ರೀ. ಸೊ ನೀವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫೋನ್ ಕಾಲ್ ಆಗಿರ್ಬೋದು ರೀ, ಅಥವಾ ನೀವು ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀರಿ, ಇದೆಲ್ಲ ಏನಿರುತ್ತೆ ಚಾನಲ್ ರೀ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ರಿಸೀವರ್. ಸೊ ರಿಸೀವರ್ ಅಂತಂದ್ರೆ ಸ್ವೀಕರಿಸುವವರು, ಸಂದೇಶವನ್ನು ಸ್ವೀಕರಿಸುವಂಥ ವ್ಯಕ್ತಿಗೆ ಏನಂತೇವೆ ನಾವು ರಿಸೀವರ್ ಅಂತ ಕರಿತೀವಿ ರೀ.
ಇನ್ನು ನೆಕ್ಸ್ಟ್ ಬರ್ತೈತೆ ರೀ ರೆಕಾರ್ಡಿಂಗ್ ಆ್ಯಂಡ್ ಫೀಡ್ಬ್ಯಾಕ್ ಬಗ್ಗೆ ತಿಳ್ಕೊರಿ. ಸೊ ಸಂದೇಶವನ್ನು ಸ್ವೀಕರಿಸಿದ ನಂತರ ಮರಳಿ ಪ್ರತಿಕ್ರಿಯೆಯನ್ನು ನೀಡ್ತಾರಲ್ರಿ, ಅದಕ್ಕೆ ನಾವೇಂತೇವೆ ರೀ ಫೀಡ್ಬ್ಯಾಕ್ ಅಂತ ಕರಿತೇವೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಸೇಮ್ ಇಲ್ಲೇ ನಾ ಇಂಗ್ಲೀಷ್ ಒಳಗೂ ಕೊಟ್ಬಿಟ್ಟೇನೆ ರೀ, ವಾಟ್ ಆರ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಅಂತೇಳಿ. ಫಸ್ಟ್ ನೋಡ್ರಿ, ಸೆಂಡರ್ ದ ಪರ್ಸನ್ ಬಿಗಿನಿಂಗ್ ದ ಕಮ್ಯುನಿಕೇಷನ್, ಅಂದರೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡುವಂಥ ವ್ಯಕ್ತಿಗೆ ಏನಂತೇವೆ ನಾವು ಸೆಂಡರ್ ಅಂತ ಕರಿತೀವಿ. ಮೆಸೇಜ್ ದ ಇನ್ಫಾರ್ಮೇಷನ್ ದಟ್ ಈಸ್ ದ ಸೆಂಡರ್ ವಾಂಟ್ಸ್ ಟು ಕನ್ವೆ, ಅಂದರೆ ಸೆಂಡರ್ ತಾ ಕಳಿಸುವಂತಹ ಅಥವಾ ತಾ ತಿಳಿಸುವಂತಹ ಮಾಹಿತಿಯನ್ನು ಏನಂತೇವೆ ನಾವು ಮೆಸೇಜ್ ಅಂತ ಕರಿತೇವೆ. ನೆಕ್ಸ್ಟ್ ಬರ್ತೈತೆ ರೀ ಚಾನಲ್ ದ ಮೀನ್ಸ್ ಬೈ ವಿಚ್ ಇನ್ಫಾರ್ಮೇಷನ್ ಈಸ್ ಸೆಂಟ್, ಅಂದ್ರೆ ಮಾಹಿತಿ ಹೇಗೆ ಕಳುಹಿಸ್ತಿದ್ದಾನೆ, ಎದ್ರ ಮುಖಾಂತರ ಕಳ್ಸತ್ತಾನೆ ರೀ ಮಾಹಿತಿ ಅನ್ನೋದನ್ನು ನಾವೇನಂತೇಳಿ ಚಾನಲ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ರಿಸೀವರ್ ದ ಪರ್ಸನ್ ಟು ಹೂಮ್ ದ ಮೆಸೇಜ್ ಇಸ್ ಸೆಂಟ್, ಅಂದ್ರೆ ಸೊ ಯಾರಿಗೆ ಆ ಮೆಸೇಜನ್ನು ನಾವು ಸೆಂಡ್ ಮಾಡಿರ್ತೇವಲ್ಲ ಆ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡ್ತಾನಲ್ಲ ಆ ವ್ಯಕ್ತಿಗೆ ಏನಂತ ನಾವು ರಿಸೀವರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಫೀಡ್ಬ್ಯಾಕ್ ದ ರಿಸೀವರ್ ಅಕ್ನಾಲೇಜ್ಮೆಂಟ್ ಆ್ಯಂಡ್ ರೆಸ್ಪಾನ್ಸ್ ಟು ದ ಮೆಸೇಜ್, ಅಂದ್ರೆ ಸೊ ರಿಸೀವರ್ ಏನು ಮಾಡ್ತಾನೆ ರೀ, ನಾವು ನೀಡಿರ್ತಕ್ಕಂಥ ಮೆಸೇಜನ್ನು ಅರ್ಥ ಮಾಡ್ಕೋತಾನೆ ರೀ, ಮತ್ತು ಅದಕ್ಕೆ ಹೊಳ್ಳಿ ಏನು ಮಾಡ್ತಾನೆ ರೆಸ್ಪಾನ್ಸ್ ಮಾಡ್ತಾನಲ್ಲ ಅದಕ್ಕೆ ಏನಂತೀವಿ ನಾವು ಫೀಡ್ಬ್ಯಾಕ್ ಅಂತ ಕರಿತೀವಿ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಈ 16 ಪ್ರಶ್ನೆಗಳು ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡೇನಿ. ಸೊ ಸಪೋಸ್ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಏನು ಮಾಡಿರಿ, ಲೈಕ್ ಮಾಡಿರಿ ಈ ವಿಡಿಯೋನ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ಮುಂದೆ ಇದೇ ಥರದ ಎಜುಕೇಷನ್ ವಿಡಿಯೋಗಳು ಏನಾಗ್ತಿರ್ತಾವೆ ಈ ಚಾನಲ್ ಒಳಗಡೆ ಸಿಗ್ತಾ ಇರ್ತಾವೆ. ಧನ್ಯವಾದ.